ನನ್ನ ಅತಿ ದೊಡ್ಡ ಪ್ರಶ್ನೆ ಇರೋದೇ ಇಲ್ಲಿ ಬಾಸ್. ನಿಮಗೇನು ಲವ್ ಇತ್ತಾ? ಓಕೆ, ಯಾರೂ ಬೇಡ ಅನ್ನಲ್ಲ. ಪ್ರೀತಿ ಮಾಡೋದು ಇವತ್ತಿನ ಕಾಲದಲ್ಲಿ ದೊಡ್ಡ ಕ್ರೈಮ್ ಏನೂ ಅಲ್ಲ. ಆದರೆ ಆ ಲವ್ ಇರೋ ವಿಷಯನ ಮದುವೆ ಮಾತುಕತೆ ನಡೆಯುವಾಗಲೇ ಮನೆಯಲ್ಲಿ ಧೈರ್ಯವಾಗಿ ಹೇಳಬೇಕಲ್ವಾ? ಗಂಡಿನ ಕಡೆಯವರು ಮನೆಗೆ ಬಂದಾಗಲೋ, ಇಲ್ಲ ನಿಮಗೋಸ್ಕರ ನಿಮ್ಮ ತಂದೆ ಆಸ್ತಿ ಅಡ ಇಟ್ಟು ಸಾಲ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗಲೋ ಮುಖದ ಮೇಲೆ ಹೇಳ್ಬಿಡ್ಬೋದಲ್ವಾ? ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ದೇಶನೇ ನಡಗಿಸಿದ ಒಂದು ಹೈ ಪ್ರೊಫೈಲ್ ಮಾಡೋ ಸ್ಟೋರಿ ನೀವೆಲ್ಲ ನೋಡಿರ್ತೀರ. ಅದೇ ಪುಣೆಯ ಕೋಟ್ಯಾಧಿಪತಿ ಕುಟುಂಬದ ಹುಡುಗಿ ಸಿಯಾ ಗೋಯಲ್ ಕತೆ. ತನಗಾಗಿ ಪ್ರಾಣನೇ ಕೊಡೋ ಥರ ಇದ್ದ ಚೇತನ್ ಅಗರ್ವಾಲ್ ಅನ್ನೋ ರೀಸೆಂಟ್ ಹುಡುಗನ ಜೊತೆ 14 ಕೋಟಿ ಖರ್ಚು ಮಾಡಿ ಲಕ್ಸುರಿ ವೆಡ್ಡಿಂಗ್ ಪ್ಲಾನ್ ನಡೆದಿರುತ್ತೆ. ಆದರೆ ಆ ಸಿಯಾ ಏನು ಮಾಡ್ತಾಳೆ ಗೊತ್ತಾ? ತನಗೆ ಮದುವೆ ಇಷ್ಟ ಇಲ್ಲ ಅನ್ನೋ ವಿಷಯನ ಮನೆಯಲ್ಲಿ ಮುಚ್ಚಿಟ್ಟು ಕೊನೆ ಗಳಿಗೆಯಲ್ಲಿ ತನ್ನ ಚಪ್ರಿ ಲವರ್ ಚೇತನ್ ಜೊತೆ ಸೇರಿ ಬಾವಿ ಗಂಡನನ್ನೇ 400 ಅಡಿ ಆಳದ ಕಂದಗಕ್ಕೆ ತಳ್ಳಿ ಕ್ರೂರವಾಗಿ ಕೊಲೆ ಮಾಡ್ತಾಳೆ. ಇವತ್ತು ಅವಳು ಜೈಲಿನ ಕತ್ಲೆ ಕೋಣೆಯಲ್ಲಿ ಇದ್ದಾಳೆ. ಈ ಕತೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿಯಾ ಗೋಯಲ್ ಕೇಸ್ ಇದೆಯಲ್ಲ, ಇದು ಇವತ್ತಿನ ಜನ್ರೇಷನ್ನ ಕೆಲವು ಹುಡುಗಿಯರ ಮೆಂಟಾಲಿಟಿಗೆ ಹಿಡಿದ ಅತಿ ದೊಡ್ಡ ಕನ್ನಡಿ ರೀತಿ ಇದೆ. ನಮಗೆಲ್ಲ ಇದು ಮಹಾರಾಷ್ಟ್ರದಲ್ಲಿ ನಡೆದ ಒಂದು ಕತೆ ಅನಿಸ್ಬೋದು. ಆದರೆ ಇವತ್ತು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ದಿನ ಬೆಳಗಾದರೆ ಇದೇ ಮೆಂಟಾಲಿಟಿಯ ಸುದ್ದಿಗಳು ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ ಇದ್ದಾವೆ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಪೇಪರ್ ಓಪನ್ ಮಾಡಿದರೆ ಅಥವಾ ಲೋಕಲ್ ನ್ಯೂಸ್ ಚಾನಲ್ ನೋಡಿದರೆ ಒಂದು ಕಾಮನ್ ಸುದ್ದಿ ಸಖತ್ ವೈರಲ್ ಆಗ್ತಾ ಇರುತ್ತೆ. ನಾಳೆ ಮದುವೆ ಅನ್ನುವಾಗಲೇ ಇವತ್ತು ರಾತ್ರಿ ವಧು ಪಲಾಯನ, ಮದುವೆಗೆ ಅಂತ ಅರಿಶಿನ ಶಾಸ್ತ್ರ ಮೆಹಂದಿ ಎಲ್ಲ ಮುಗಿದ ಮೇಲೆ ಪ್ರಿಯಕರನ ಜೊತೆ ಎಸ್ಕೇಪ್ ಆದ ಹುಡುಗಿ. ಒಮ್ಮೆ ಆ ದೃಶ್ಯನ ಕಣ್ಣೆದ್ರು ತಂದ್ಕೊಳ್ಳಿ ಸ್ನೇಹಿತರೆ. ತಿಂಗಳಗಟ್ಲೆಯಿಂದ ಮದುವೆಗೆ ಅಂತ ಸಿದ್ಧತೆ ನಡೆಸಿರ್ತಾರೆ. ಇಡೀ ಊರಿಗೆ ಊಟದ ಆರ್ಡರ್ ಕೊಟ್ಟಿರ್ತಾರೆ. ಕಲ್ಯಾಣ ಮಂಟಪಕ್ಕೆ ಲೈಟಿಂಗ್ಸ್ ಡೆಕೋರೇಷನ್ ನಡೆದಿರುತ್ತೆ. ಮನೆ ತುಂಬ ನೆಂಟರೆಲ್ಲ ಬಂದು ಹರಟೆ ಹೊಡಿತಾ ಸಖತ್ ಖುಷಿಯಾಗಿರ್ತಾರೆ. ತಾಯಿ ಮದುವೆ ಮಗಳಿಗೆ ಮುಹೂರ್ತಕ್ಕೆ ಅಂತ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ಓಡಾಡ್ತಿರ್ತಾಳೆ. ಇನ್ನೇನು ನಾಳೆ ಬೆಳಗ್ಗೆ ಹುಡುಗಿ ಕೊರಳಿಗೆ 3 ಗಂಟೆ ಬೀಳಬೇಕು ಅನ್ನುವಾಗ ಹಿಂದಿನ ರಾತ್ರಿ ಆ ಹೆಣ್ಮಗಳು ಯಾರಿಗೂ ಹೇಳ್ದೆ ಕೇಳದೆ ಕಿಟಕಿ ಆಚೆ ಇರೋ ತನ್ನ ಲವ್ವರ್ ಕೈ ಹಿಡಿದು ಓಡೋಗ್ತಾಳೆ. ಯೋಚನೆ ಮಾಡಿ ಫ್ರೆಂಡ್ಸ್, ಆ ತಂದೆ ತಾಯಿ ಪರಿಸ್ಥಿತಿ ಏನಾಗಬೇಡ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಒಂದು ಮದುವೆ ಮಾಡೋಕ್ಕೆ ತಂದೆ ತಾನು ಜೀವಮಾನವಡಿ ದುಡ್ದ ದುಡ್ಡನ್ನೆಲ್ಲ ಇಟ್ಟಿರ್ತಾನೆ. ಪ್ರತಿಯೊಬ್ಬರ ಹತ್ರ ಹೋಗಿ ಸಾಲ ಮಾಡ್ತಾನೆ. ಇಷ್ಟೆಲ್ಲ ಮಾಡಿ ಇಡೀ ಸಮಾಜದ ಮುಂದೆ ನೆಂಟರನ್ನ ಸ್ವಾಗತ ಮಾಡೋಕ್ಕೆ ನಿಂತಾಗ ಮಗಳು ಇಂಥದ್ದೊಂದು ಕೆಲಸ ಮಾಡಿದರೆ ಆ ತಂದೆ ಆ ಊರಲ್ಲಿ ಆ ಸಮಾಜದಲ್ಲಿ ಮುಖ ತೋರಿಸೋದು ಹೇಗೆ? ಆ ಮಾನ ಮರ್ಯಾದೆ ಹೋದ್ಮೇಲೆ ಆ ತಂದೆ ತಾಯಿ ಜೀವಂತವಾಗಿದ್ದರೂ ಹೆಣ ಇದ್ದಾಗಲ್ವಾ ಫ್ರೆಂಡ್ಸ್? ನೆಂಟರಿಷ್ಟ್ರ ಮುಂದೆ ಆ ಮುಖ ತೋರಿಸೋದು ಹೇಗೆ ಹೇಳಿ? ಆ ನೋವಿಗೆ ಯಾವ ದುಡ್ಡು ಬೆಲೆ ಕಟ್ಟೋಕ್ಕಾಗಲ್ಲ. ನನ್ನ ಅತಿ ದೊಡ್ಡ ಪ್ರಶ್ನೆ ಇರೋದೇ ಇಲ್ಲಿ ಬಾಸ್. ನಿಮಗೇನು ಲವ್ ಇತ್ತಾ? ಓಕೆ, ಯಾರೂ ಬೇಡ ಅನ್ನಲ್ಲ. ಪ್ರೀತಿ ಮಾಡೋದು ಇವತ್ತಿನ ಕಾಲದಲ್ಲಿ ದೊಡ್ಡ ಕ್ರೈಮ್ ಏನೂ ಅಲ್ಲ. ಆದರೆ ಆ ಲವ್ ಇರೋ ವಿಷಯನ ಮದುವೆ ಮಾತುಕತೆ ನಡೆಯುವಾಗಲೇ ಮನೆಯಲ್ಲಿ ಧೈರ್ಯವಾಗಿ ಹೇಳಬೇಕಲ್ವಾ? ಗಂಡಿನ ಕಡೆಯವರು ಮನೆಗೆ ಬಂದಾಗಲೋ, ಇಲ್ಲ ನಿಮಗೋಸ್ಕರ ನಿಮ್ಮ ತಂದೆ ಆಸ್ತಿ ಅಡ ಇಟ್ಟು ಸಾಲ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗಲೋ ಮುಖದ ಮೇಲೆ ಹೇಳ್ಬಿಡ್ಬೋದಲ್ವಾ? ಅದನ್ನು ಬಿಟ್ಟು ಮದುವೆ ಫಿಕ್ಸ್ ಆಗೋವರೆಗೂ ಸುಮ್ಮನಿರೋದು, ಎಂಗೇಜ್ಮೆಂಟ್ ಮಾಡಿಸೋವರೆಗೂ ಜೊತೆಯಲ್ಲೇ ಇದ್ದು ಹಲ್ಲು ಬಿಡ್ತಾ ಫೋಟೋಗೆ ಫೋಸ್ ಕೊಡೋದು, ತಂದೆ ತನ್ನ ರಕ್ತವನ್ನೇ ಬೆವರಾಗಿಸಿ ಸಂಪಾದಿಸೋ ದುಡ್ಡನ್ನೆಲ್ಲ ತಗೊಬಂದು ಕಲ್ಯಾಣ ಮಂಟಪಕ್ಕೆ ಅಡ್ವಾನ್ಸ್ ಕೊಟ್ಟು ಚಿನ್ನ ಒಡವೆ ರೇಷ್ಮೆ ಸೀರೆ ಮಾಡಿಸೋವರೆಗೂ ಸೈಲೆಂಟ್ ಆಗಿರೋದು. ಆಮೇಲೆ ಕೊನೆ ಗಳಿಗೆಯಲ್ಲಿ ಮದುವೆ ಹಿಂದಿನ ದಿನ ರಾತ್ರಿ ಈ ಥರ ಬೆನ್ನು ಚೂರಿ ಹಾಕೋದು ಎಷ್ಟು ಸರಿ? ಅವನು ಯಾರೋ ಒಬ್ಬ ಹುಡುಗನಿಗೋಸ್ಕರ 25 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ನಿಮಗೆ ಬೇಕಾದನ್ನೆಲ್ಲ ತಂದುಕೊಟ್ಟು ಒಂದು ಸಣ್ಣ ಜ್ವರ ಬಂದರೂ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕಾಯ್ದ ಪೇರೆಂಟ್ಸ್ನ ಒಂದೇ ಒಂದು ಸೆಕೆಂಡ್ನಲ್ಲಿ ಮರ್ತು ಬಿಡ್ತಿರಲ್ಲ. ಈ ಮೆಂಟಾಲಿಟಿನ ಏನನ್ನಬೇಕು? ಸಿಯಾ ಗೋಯಲ್ ಕೇಸ್ನಲ್ಲಂತೂ ಅದು ತಿಂಗಳಿಗೆ ಬರೋಬ್ಬರಿ 2000ಕ್ಕೂ ಹೆಚ್ಚು ಬಾರಿ ಫೋನಲ್ಲಿ ಮಾತಾಡಿ ಕೊಲೆ ಸ್ಕೆಚ್ ಹಾಕಿದ್ರು. ನಮ್ಮಲ್ಲಿ ಓಡೋಗೋ ಹುಡುಗಿರು ಕೂಡ ಮದುವೆ ದಿನ ಹತ್ತಿರ ಬರೋವರೆಗೂ ಲವರ್ ಜೊತೆ ಚಾಟಿಂಗ್ ಮಾಡ್ತಾ ಮನೆಯಲ್ಲಿ ಎಲ್ರಿಗೂ ಮೋಸ ಮಾಡ್ತಾ ಇರ್ತಾರೆ. ನಿಮಗೇನೋ ಅದು ಕೇವಲ ಒಂದು ರಾತ್ರಿಯ ಥ್ರಿಲ್ ಇರ್ಬೋದು. ಸಿನಿಮಾದಲ್ಲಿ ಬರೋ ಥರ ನಾವು ಓಡೋಗಿ ಸಾಹಸ ಮಾಡಿ ಗೆದ್ಬಿಟ್ವಿ ಅನ್ನೋ ಹೀರೋಯಿಸಮ್ ಇರ್ಬೋದು. ಆದರೆ ನಿಮ್ಮನ್ನು ಹೆತ್ತವ್ರಿಗೆ ಅದು ಜೀವನ ಮರಣದ ಪ್ರಶ್ನೆ. ಇನ್ನು ಇವತ್ತಿನ ದಿನಗಳಲ್ಲಿ ಈ ಹುಡುಗಿರು ಹೆತ್ತವ್ರನ್ನ ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳೋ ಲವರ್ಸ್ ಇರ್ತಾರಲ್ಲ, ಇವತ್ತಿನ ಭಾಷೆಯಲ್ಲಿ ಅವ್ರನ್ನ ಚಪ್ರಿ ಅಥವಾ ಜವಾಬ್ದಾರಿ ಇಲ್ಲದ ಕಿರಾತಕರು ಅಂತ ಕರೆಯೋದು ತಪ್ಪೇ ಅಲ್ಲ. ಫ್ರೆಂಡ್ಸ್, ಸಿಯಾ ಗೋಯಲ್ ಹೇಗೆ ಕೋಟ್ಯಾಧಿಪತಿ ಹ್ಯಾಂಡ್ಸಮ್ ಹುಡುಗ ಕೇತನ್ನ ಬಿಟ್ಟು ಯಾವನೋ ಶೋಕಿ ಮಾಡೋ ಚೇತನ್ನ ನಂಬಿದ್ಲೋ ಹಾಗೆ ನಮ್ಮಲ್ಲೂ ನಡೀತಾ ಇದೆ. ಈ ಚಪ್ರಿಗಳ ಯೋಗ್ಯತೆ ಏನಪ್ಪ ಅಂದರೆ, ಹಗಲೆಲ್ಲ ಕೆಲಸ ಕಾರ್ಯ ಇಲ್ಲದೆ ರಸ್ತೆಯಲ್ಲಿ ಬೈಕ್ ತೊಗೊಂಡು ಅಲಿಯೋದು, ಸೈಲೆನ್ಸರ್ ಕಿತ್ತಾಕಿ ಸೌಂಡ್ ಮಾಡ್ತಾ ಬೈಕ್ ವೀಲಿಂಗ್ ಮಾಡೋದು, ತಲೆಗೆ ಬಣ್ಣದ ಕಲರ್ ಹಾಕ್ಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ರೌಡಿಸಮ್ ಡೈಲಾಗ್ಗಳಿಗೆ ರೀಲ್ಸ್ ಮಾಡೋದು. ಕೈಯಲ್ಲಿ ₹1 ಸಂಪಾದನೆ ಇರಲ್ಲ, ಭವಿಷ್ಯದ ಬಗ್ಗೆ ಒಂದು ಸಣ್ಣ ಜವಾಬ್ದಾರಿನೂ ಇರಲ್ಲ. ಆದರೆ ಇವತ್ತಿನ ಕೆಲವು ಹುಡುಗಿಯರಿಗೆ ಏನಾಗಿದೆ ಅಂದರೆ, ಬೆಳಗ್ಗೆಯಿಂದ ಸಾಯೋವರೆಗೂ ಕಷ್ಟಪಟ್ಟು ಕೆಲಸ ಮಾಡೋ, ಗೌರವಯುತವಾಗಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಡೀಸೆಂಟ್ ಹುಡುಗರು ಬೋರ್ ಅನ್ನಿಸ್ಬಿಡ್ತಾರೆ. ಈ ಥರ ಹಾದಿ ಬೀದಿಲಿ ಬಿಲ್ಡಪ್ ತಗೊಳ್ಳೋ, ರೌಡಿಸಮ್ ಶೋಕಿ ಮಾಡೋ ಹುಡುಗರೆ ಹೈಲೈಟ್ ಥರ ಕಾಣಿಸ್ತಾರೆ.
ಇವನೇ ನನ್ನ ಲೈಫ್ ಪಾರ್ಟ್ನರು, ಇವನ್ ಬೈಕ್ ಹಿಂದೆ ಕೂತ್ರೆ ಲೈಫ್ ರೋಮಾಂಚನವಾಗಿರುತ್ತೆ ಅಂತ ಭ್ರಮಾಲೋಕಕ್ಕೆ ಹೋಗ್ಬಿಡ್ತಾರೆ. ಸೋಷಿಯಲ್ ಮೀಡಿಯಾದ ರೀಲ್ಸ್ ನೋಡಿ ಇಡೀ ಲೈಫನ್ನೇ ಜೂಜಾಡೋಕೆ ನಿಂತ್ಬಿಡ್ತಾರೆ. ಲವ್ ಮಾಡುವಾಗ ಬೈಕ್ ಹಿಂದೆ ಕೂತು ಹೈವೇಲ್ ಸುತ್ತೋದು, ಬೇಕ್ರಿಯಲ್ಲಿ ಪಬ್ಸ್ ತಿನ್ನೋದು ಸಖತ್ ಮಜವಾಗಿರುತ್ತೆ, ಹೌದು. ಆದರೆ ಸಿನಿಮಾಗಳಲ್ಲಿ ಓಡೋಗಿ ಮದುವೆ ಆದ ತಕ್ಷಣ ಶುಭಮ್ ಅಂತ ಕಾರ್ಡ್ ಹಾಕ್ಬಿಡ್ತಾರೆ. ರಿಯಲ್ ಲೈಫ್ ಸಿನಿಮಾ ಅಲ್ಲ ಫ್ರೆಂಡ್ಸ್. ಅಸಲಿ ನರಕ ಶುರುವಾಗೋದೇ ಹೋದ ಮರುದಿನದಿಂದ. ಸಂಸಾರ ಅಂತ ಬಂದಾಗ ಅಕ್ಕಿ ಬೇಳೆ ತರೋಕೆ ದುಡ್ಡು ಬೇಕು, ರೂಮ್ ಬಾಡಿಗೆ ಕಟ್ಟೋಕ್ಕೆ ಕಾಸು ಬೇಕೇ ಬೇಕು. ಆಗ ಈ ಬೈಕ್ ವೀಲಿಂಗ್ ಬಿಲ್ಡಪ್ಗಳು, ಇನ್ಸ್ಟಾಗ್ರಾಮ್ ಲೈಕ್ಗಳು ಹೊಟ್ಟೆ ತುಂಬಿಸಲ್ಲ. ಕೆಲಸ ಇಲ್ದವನು ಎಷ್ಟು ದಿನ ಅಂತ ಹೆಂಡತಿ ಸಾಕ್ತಾನೆ ಹೇಳಿ? ಕೊನೆಗೆ 2 ತಿಂಗಳಿಗೆ ಜಗಳ ಶುರುವಾಗುತ್ತೆ, ಕೈ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ, ಕೂಡ್ದು ಬಂದು ರಂಪಾಟ ಮಾಡ್ತಾರೆ. ಇನ್ನು ಕೆಲವು ಕೇಸ್ನಲ್ಲಿ ಆ ಚಪ್ರಿ ಲವರ್ಸ್ ಹುಡುಗಿರ್ ಪರ್ಸ್ನಲ್ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿಯಾ ಗೋಯಲ್ ಕೇಸ್ನಲ್ಲೂ ಅಷ್ಟೇ. ಜೈಲಿಗೆ ಹೋದ್ಮೇಲೆ ಆ ಸಿಯಾ ಮತ್ತು ಚೇತನ್ ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸಿ ನಾಯಿ ಥರ ಕಿತ್ತಾಡ್ತಾ ಇದ್ದಾರೆ. ಕೊನೆಗೆ ಮೋಸ ಹೋದೆ ಅಂತ ಗೊತ್ತಾದಾಗ ಲೈಫ್ ಆಲ್ರೆಡಿ ಪೂರ್ತಿ ಹಾಳಾಗಿರುತ್ತೆ. ನೋಡಿ ಹುಡುಗಿರೆ, ನಿಮ್ಗೊಂದು ಅಣ್ಣನಾಗಿ ಫ್ರೆಂಡ್ ಆಗಿ ನೇರವಾಗಿ ಕೇಳ್ತೀನಿ, ನಿಮಗೆ ನಿಮ್ಮ ಪೇರೆಂಟ್ಸ್ ನೋಡಿರೋ ಗಂಡು ಇಷ್ಟ ಇರಲ್ಲ. ಅವ್ನ ಸಂಬಳ ಕಮ್ಮಿ ಇರ್ಬೋದು, ಅಥವಾ ನೋಡೋಕ್ಕೆ ಚೆನ್ನಾಗಿಲ್ಲದೆ ಇರ್ಬೋದು, ನಿಮ್ಮ ಯೋಚನೆಗೆ ಸೆಟ್ ಆಗದೆ ಇರ್ಬೋದು. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನಿಮ್ಮ ಲೈಫ್ ಬಗ್ಗೆ ನಿರ್ಧಾರ ತಗೊಳ್ಳೋ ರೈಟ್ಸ್ ನಿಮಗಿದೆ. ಆದರೆ ಅದನ್ನು ಹೇಳೋಕ್ಕೆ ಅಂತ ಒಂದು ಟೈಮ್ ಇರುತ್ತೆ ಅಲ್ವಾ? ಗಂಡಿನ ಕಡೆಯವ್ರ ಮನೆಗೆ ಬಂದಾಗಲೋ ಇಲ್ಲ ಮದುವೆ ಮಾತುಕತೆ ಫಿಕ್ಸ್ ಆಗೋ ಮುಂಚೆನೋ ತಂದೆ ತಾಯಿ ಮುಂದೆ ಕೂತು ಕಡಾಖಂಡಿತವಾಗಿ ಹೇಳಿಬಿಡಿ, ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದೀನಿ, ನನ್ನನ್ನು ಬಲವಂತ ಮಾಡಬೇಡಿ ಅಂತ ಮುಖದ ಮೇಲೆ ಹೇಳೋ ಧೈರ್ಯ ಬೆಳೆಸ್ಕೊಳ್ಳಿ. ಮದುವೆ ಹಿಂದಿನ ದಿನ ಓಡೋಗೋಕೆ ಮಾಡೋ ಧೈರ್ಯನ ಮದುವೆ ಫಿಕ್ಸ್ ಆದಾಗಲೇ ಪೇರೆಂಟ್ಸ್ ಮುಂದೆ ಹೇಳೋಕೆ ಯಾಕೆ ಮಾಡಲ್ಲ? ನೀವು ಡೈರೆಕ್ಟಾಗಿ ಹೇಳಿದಾಗ ಮನೇಲಿ ಗಲಾಟೆ ಆಗ್ಬೋದು, 1-2 ದಿನ ಊಟ ಬಿಡ್ಬೋದು, ನಿಮ್ಮ ಜೊತೆ ಮಾತಾಡದೇ ಇರ್ಬೋದು. ಆದರೆ ಕೊನೆಗೆ ಹೆತ್ತವರು ನಿಮ್ಮ ಖುಷಿನೇ ಬಯಸ್ತಾರೆ ಅಲ್ವಾ? ಅದನ್ನು ಬಿಟ್ಟು ಎಲ್ಲ ಮುಗಿದ ಮೇಲೆ ಮದುವೆ ನಾಳೆ ಅನ್ನೋವಾಗ ಓಡೋಗಿ ನಿಮ್ಮ ಹೆತ್ತವ್ರನ್ನ ಸಮಾಜದ ಮುಂದೆ ಜೀವಂತ ಹೆಣ ಮಾಡಬೇಡಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ಗೆ ಒಂದು ಗ್ಯಾರಂಟಿ ಕೊಡ್ದ ನಿಮ್ಮ ತಂದೆ ತಾಯಿ ಕಣ್ಣೀರನ್ನು ಗೌರವಿಸ್ತಾ ಇರೋ ಯಾವನೋ ಒಬ್ಬ ಶೋಕಿ ದಾಸನಿಗೋಸ್ಕರ ನಿಮ್ಮ ಇಡೀ ಲೈಫನ್ನು, ನಿಮ್ಮ ಹೆತ್ತವ್ರ ಗೌರವವನ್ನು ಹಾಳು ಮಾಡ್ಕೋಬೇಡಿ. ಪ್ರೀತಿ ಅಂದರೆ ಕಣ್ಣು ಮುಚ್ಕೊಂಡು ಬಾವಿಗೆ ಬಿದ್ದ ಹಾಗಲ್ಲ. ಅದಕ್ಕೆ ಕಣ್ಣು ಮತ್ತು ಬುದ್ಧಿ ಎರಡೂ ಇರಬೇಕು. ಸಿಯಾ ಗೋಯಲ್ ಕತೆ ನೆನಪಿದೆ ಅಲ್ವಾ? ಯಾವ ಹುಡುಗ ಇವತ್ತು ನಿಮ್ಮ ಬಾವಿ ಗಂಡನನ್ನು ಅಥವಾ ನಿಮ್ಮ ಹೆತ್ತವ್ರನ್ನ ಎದುರಾಕೊಳ್ಳೋಕ್ಕೆ ಐಡಿಯಾ ಕೊಡ್ತಾನೋ, ನಾಳೆ ದಿನ ರಿಯಲ್ ಲೈಫ್ ಪ್ರಾಬ್ಲಮ್ ಬಂದಾಗ ನಿಮ್ಮ ಮೇಲೇ ತಪ್ಪು ಹೊರಿಸಿ ಎಸ್ಕೇಪ್ ಆಗ್ತೇನೆ ಅನ್ನೋ ಕಾಮನ್ ಸೆನ್ಸ್ ನಿಮಗಿರಲಿ. ಹಾಗೆ ಪೇರೆಂಟ್ಸ್ಗೂ ಒಂದು ಮಾತು ಹೇಳ್ತೀನಿ, ಈಗಿರೋ ಜನ್ರೇಷನ್ ಬೇರೆ ಥರ ಇದೆ. ಇವತ್ತಿನ ದಿನಗಳಲ್ಲಿ ಹೆಣ್ಮಕ್ಳನ್ನ ಬರೀ ಕಟ್ಟುಪಾಡುಗಳಲ್ಲಿ ಇಡೋಕೆ ಹೋಗಬೇಡಿ. ಮನೆಯಲ್ಲಿ ತಂದೆ ತಾಯಿ ಅಂದರೆ ಮಕ್ಳಿಗೆ ಭಯ ಇರಬಾರ್ದು, ಗೌರವ ಇರಬೇಕು. ತಮ್ಮ ಮನಸ್ಸಿನಲ್ಲಿ ಏನಿದೆ, ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದಾರಾ ಅಥವಾ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ ಅನ್ನೋದನ್ನ ನಿಮ್ಮ ಹತ್ರ ನೇರವಾಗಿ ಫ್ರೀಯಾಗಿ ಹೇಳ್ಕೊಳ್ಳೋಷ್ಟು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಮನೆಯಲ್ಲಿರಲಿ. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಕೇವಲ ಮಾರ್ಕ್ಸ್, ದುಡ್ಡು, ಒಡವೆ ಬಗ್ಗೆ ಹೇಳ್ಕೊಡ್ಬೇಡಿ. ಲೈಫ್ ಅಂದರೆ ಏನು, ಯಾವುದು ನಿಜವಾದ ಪ್ರೀತಿ, ಯಾವುದು ಕೇವಲ ಅಟ್ರಾಕ್ಷನ್, ಮತ್ತು ಇಂಟರ್ನೆಟ್ ಜಗತ್ತಿನ ಕರಾಳ ಮುಖ ಏನು ಅನ್ನೋ ರಿಯಾಲಿಟಿನೂ ಕೂಡ ಸ್ವಲ್ಪ ತಿಳಿಸ್ಕೊಡಿ. ಕೊನೆಯದಾಗಿ ಹೇಳ್ತೀನಿ ಫ್ರೆಂಡ್ಸ್, ಈ ಮದುವೆ ಮಂಟಪದಿಂದ ಓಡೋಗೋ ಟ್ರೆಂಡ್ ಮತ್ತು ಸೋಷಿಯಲ್ ಮೀಡಿಯಾದ ಈ ಸುಳ್ಳು ಪ್ರೀತಿಯ ಭ್ರಮೆ ಇದೆಯಲ್ಲ, ಇದು ನಮ್ಮ ಇಡೀ ಸಮಾಜವನ್ನು ನಾಶ ಮಾಡ್ತಾ ಇದೆ. ಈ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸಿಯಾ ಗೋಯಲ್ ಕೇಸ್ ಮತ್ತು ನಮ್ಮ ಕರ್ನಾಟಕದ ಈ ರಿಯಾಲಿಟಿ ಬಗ್ಗೆ ನೀವೇನಂತೀರಾ? ಇದಕ್ಕೆ ಪೇರೆಂಟ್ಸ್ನ ಅತಿಯಾದ ಸ್ಟ್ರಿಕ್ಟ್ ರೂಲ್ಸ್ ಕಾರಣನಾ ಅಥವಾ ಇವತ್ತಿನ ಯುವ ಪೀಳಿಗೆಯ ಜವಾಬ್ದಾರಿ ರಹಿತ ವರ್ತನೆ ಕಾರಣನಾ? ಕೆಳಗೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ನಿಮ್ಮ ಅನಿಸಿಕೆಯನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ. ಎಲ್ರಿಗೂ ವಿಷಯ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.